ದಿಲೀಪ್ ಅವರೇ, ನಮ್ಮ ಪ್ರಶ್ನೆ ಏನಾಗಿತ್ತು, ಅವರು ಕೇಳಿದ್ರು ನೀವು ಉತ್ತರ ಕೊಟ್ರಿ. ಬಟ್ ನನ್ನ ಮೂಲಭೂತ ಪ್ರಶ್ನೆ ಜನ್ಸಿ ಅಲ್ಲ, ಜಮೀರ್ ಅವರು 350 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಕಷ್ಟ ಇದೆ, ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದೆ, ಚುನಾವಣೆಯ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ರಾಷ್ಟ್ರಧ್ವಜಾರೋಹಣ ಮಾಡಬೇಕು ಅನ್ನೋ ಆಸಕ್ತಿನೂ ಇಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ನಾನು ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ರಿ. ನಿಮ್ಗೆಲ್ಲ RSS ಜಪ ಬಿಟ್ರೆ ಬೇರೆ ಯಾವ್ದು ಗೊತ್ತಾಗೋದಿಲ್ಲ ಮೇಡಮ್. ಒಂದು, ಜಮೀರ್ ಅಹಮದ್ ಅವರ ಪ್ರಿಯಾರಿಟಿಯನ್ನು ಅರ್ಥ ಮಾಡ್ಕೊಬೇಕು. ಏನ್ ಪ್ರಿಯಾರಿಟಿ ಹೇಳಿರ್ತಕ್ಕಂಥದ್ದವರು ಕೊನೆಯ ಲೈನ್ನಲ್ಲಿ ಸದರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು ಅದನ್ನ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ಪ್ರಿಯಾರಿಟಿ ಆಫ್ ದ ಜಮೀರ್ ಅಹಮದ್. ಫಸ್ಟ್ ಸೆಕೆಂಡ್ ಥಿಂಗ್, ಮುಂದುವರೆದಂತೆ ದಿನಾಂಕ 15/8/2026 ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ. ಲೆಟ್ರು ಬರ್ತಾ ಇದೆ, ನೋಡ್ತಾ ಇದ್ದಾರೆ ಜನ. ಮತ್ತೆ ಕೇಳಿಸ್ಕೊಡ್ರಿ, ಕೇಳಿಸ್ಕೊಡ್ರಿ ಒಂದ್ ನಿಮಿಷ. ನಿಮ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಡ್ರಿ. ಈಗ ಅಕಸ್ಮಾತ್ ನನಗೆ ಮೇಡಮ್, ನಾನೊಬ್ಬ ಈ ದೇಶದ ಒಬ್ಬ ಮಣ್ಣಿನ ಮಗ, ಈ ದೇಶವನ್ನ ಒಂದು ದೇವರು ಅಂತ ಪೂಜಿಸ್ತಕ್ಕಂಥವ್ನು, ಈ ದೇಶದ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ನು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ನು. ಇಟ್ ಮೇ ಬಿ ನನಗೆ ಅವಕಾಶ ಏನಾದ್ರು ಬಂದ್ಬಿಟ್ಟಿದ್ರೆ, ರಾಷ್ಟ್ರ ಧ್ವಜಾರೋಹಣ ಮಾಡ್ತಕ್ಕಂಥ ಅವಕಾಶ ಏನಾದ್ರು ಬಂದ್ಬಿಟ್ಟಿದ್ರೆ, ನಾನು ಎಂತಹ ಕೆಲಸನೇ ಇರಲಿ ಬಂದು ಬದಿಗೊತ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ ಮೇಡಮ್. ಯಾಕೆ ಜಮೀರ್ ಅಹಮದ್ ರವರು ಈ ಒಂದು ಕಾರ್ಯಕ್ರಮದಿಂದ ಹಿಂದೆ ಬಂದ್ರು ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟಪಡಿಸಬೇಕು. ಒಂದು, ಮತ್ತೆ ಇವ್ರಿಗೆ ಇದಕ್ಕಿಂತ ಜಾಸ್ತಿ ಏನಂತಂದ್ರೆ BBMP ಚುನಾವಣೆ ಬರ್ತಾ ಇದೆಯಂತೆ, ಅದಕ್ಕೋಸ್ಕರ ಅವ್ರ ಜವಾಬ್ದಾರಿ ಮಾಡಕ್ ಆಗೋದಿಲ್ವಂತೆ. ಚುನಾವಣೆ ಬರೋದು ಮುಂದಕ್ಕಿದೆ ಮೇಡಮ್, ಇನ್ನು ಅನೌನ್ಸ್ ಆಗಿಲ್ಲ. ಈಗ 2 ದಿವಸದಲ್ಲಿ ಧ್ವಜಾರೋಹಣ ಮಾಡಕ್ಕೆ ಏನಾಗಿತ್ತು, ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂತಕ್ಕಂಥದ್ದು ಒಂದು ಆ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಜಮೀರ್ ಅಹಮದ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಬೇರೆ ಏನೇನೋ ಇರ್ಬೋದು ಮೇಡಮ್, ಹಳೆ ವಿಚಾರ ನಾವು ಕೆದ್ಕೋದ್ ಬೇಡ. ಇವತ್ತಿನ ವಿಚಾರ, ಯಾಕೆ ಜಮೀರ್ ಅಹಮದ್ ಅವರು ಧ್ವಜಾರೋಹಣದಿಂದ ದೂರ ಉಳ್ಕೊಂಡ್ರು ಅಂತಕ್ಕಂಥದ್ದು ಜನರಲ್ಲಿ ಎಲ್ಲರಲ್ಲೂ ಪ್ರಶ್ನೆ ಉಳ್ಕೊಂಡಿದೆ. ಈಗ ನಾನು ಅಬ್ದುಲ್ ರಜಾಕ್ ಅವರು ಅವ್ರ ಪರವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ನಲ್ಲಿ ಕೇಳ್ಕೊಂತಾ ಇದ್ದೀನಿ, ಇವತ್ತೇನಾದ್ರೂ ನೀವು ಯಾವಾಗ್ಲೂ ಸಹ ರಾಷ್ಟ್ರಭಕ್ತಿ, ಯಾವ್ದೋ ಒಂದು ಸಂವಿಧಾನ ಪುಸ್ತಕ ಎಲ್ಲವನ್ನು ಹೇಳ್ತಿರಲ್ಲ. ನಿಮಗೇನಾದ್ರೂ ರಾಷ್ಟ್ರ ಪ್ರೇಮ ಇದ್ರೆ, ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ಇವತ್ತು ಜಮೀರ್ ಅಹಮದ್ ಅವ್ರನ್ನ ಆಚೆ ಇಡಿ. ಇದೊಂದು ಸ್ಪಷ್ಟವಾಗಿ ರಾಷ್ಟ್ರಧ್ವಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಸ್ಪಷ್ಟವಾಗಿ ರಾಷ್ಟ್ರಧ್ವಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಸುಮ್ಮನೆ ನೋಡ್ರಿ, ಇಡೀ ಇತಿಹಾಸದಲ್ಲಿ ಯಾವ ಒಬ್ಬ ವ್ಯಕ್ತಿನೋ, ಯಾವ ಒಬ್ಬ ಶಾಸಕ, ಯಾವ ಒಬ್ಬ ಮಂತ್ರಿ ನಾನು ರಾಷ್ಟ್ರಧ್ವಜವನ್ನು ಆರಿಸೋದಿಲ್ಲ ಅಂತ ಹೇಳಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಜಮೀರ್ ಅಹಮದ್ ಹೇಳಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇದಾಗಿ ರಾಷ್ಟ್ರ ಪ್ರೇಮ, ಇದನ್ನ ದೇಶಕ್ಕೆ ಏನ್ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್? ವಾಟ್ ಮೆಸೇಜ್ ಈಸ್ ಗಿವಿಂಗ್? ಏನ್ ಕೊಡ್ತಾ ಇದ್ದಾರೆ? ಏನ್ ಕೊಡ್ತಾ ಇದ್ದಾರೆ? ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಈ ಲೆಟರ್ ಮುಖಾಂತರ ಜಮೀರ್ ಅಹಮದ್ ಅವರು ಏನ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ? ರಾಷ್ಟ್ರಧ್ವಜ ಆರಿಸೋದ್ರಿಂದ ಹಿಂದೆ ಉಳ್ಕೊಳ್ತಕ್ಕಂಥದ್ದು ಪ್ರಿಯಾರಿಟಿ. ನಾನು ರಜಾಕ್ ಅವ್ರಿಗೆ ಹೇಳಿದ ಹೇಳಿಕೆಯನ್ನೇ ನಿಮ್ಗೂ ಹೇಳ್ತಿದ್ದೀನಿ. ನಿಮ್ ಪಕ್ಕದಲ್ಲಿ ಕೂತಿರುವ ಅಶ್ವಿನ್ ಅವರ ಆರೋಗ್ಯದ ದೃಷ್ಟಿಯಿಂದ ಅದನ್ನೇ ರಜಾಕ್ ಅವರು ಅದನ್ನೇ ಫಾಲೋ ಮಾಡಬೇಕು. ಆಯ್ತು, ಇಟ್ನಾಳ್ ಸರ್,